ಬೈಂದೂರು ಭಾಗದ ಅತಿದೊಡ್ಡ ಕಂಬಳ ಎಂದು ಗುರುತಿಸಿಕೊಂಡಿರುವ ತಗ್ಗರ್ಸೆ ಕಂಬಳೋತ್ಸವ ಸಂಪನ್ನಗೊಂಡಿತು. ನೂರಾರು ವರ್ಷಗಳ ಇತಿಹಾಸವಿರುವ ತಗ್ಗರ್ಸೆ ಕಂಠದ ಮನೆ ಟಿ. ನಾರಾಯಣ ಹೆಗ್ಡೆಯವರ ಮನೆಯ ಕಂಬಳವು ಸಾಂಪ್ರದಾಯಿಕ ರೀತಿಯಲ್ಲಿ ನಡೆದಿದ್ದು, ಸಾವಿರಾರು ಕಂಬಳ ಪ್ರಿಯರು ಸಾಕ್ಷಿಯಾದರು. ಇಲ್ಲಿ ಸುಮಾರು 5.16 ಎಕರೆ ವಿಸ್ತೀರ್ಣದ ವಿಶಾಲವಾದ ಕಂಬಳ ಗದ್ದೆ ಇದೆ. ಕಂಬಳದ ದಿನ ತಗ್ಗರ್ಸೆ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಗದ್ದೆಯ ಸುತ್ತ ಇರುವ ಪರಿವಾರ ದೇವರಿಗೆ ಪೂಜೆ ಮಾಡುವುದು ಸಂಪ್ರದಾಯ. ಕಂಬಳದಲ್ಲಿ ಈ ಭಾಗದ ಮನೆತನಗಳಾದ ಎಡ್ತರೆ ಮನೆ, ಕಳವಾಡಿ ಮನೆ, ಬುದ್ದೋಡಿ ಮನೆಯವರಿಗೆ ಮೊದಲ ಪ್ರಾಶಸ್ತ್ಯ. ಒಟ್ಟು 60ಕ್ಕೂ ಹೆಚ್ಚು ಜೋಡಿ ಕೋಣಗಳು ಈ ಬಾರಿ ಭಾಗವಹಿಸಿದ್ವು. ಟಿ. ನಾರಾಯಣ ಹೆಗಡೆ ಮನೆಯವರು 65 ವರ್ಷಗಳಿಂದ ಕಂಬಳವನ್ನ ನಡೆಸಿಕೊಂಡು ಬರುತ್ತಿರುವುದು ವಿಶೇಷವಾಗಿದೆ. ಊರಿನ ಜನಮಾನಸದಲ್ಲಿ ದೇವರ ಗದ್ದೆ ಎಂದು ಕರೆಯಿಸಿಕೊಳ್ಳುವ ತಗ್ಗರ್ಸೆ ಕಂಬಳಕ್ಕೆ ಶತಮಾನಗಳ ಇತಿಹಾಸವಿದೆ. ಇಲ್ಲಿ ಕಾಣಸಿಗುವ ವೀರಗಲ್ಲು ದೈವ, ದೇವರುಗಳ ಗುಡಿ ಮತ್ತು ಪುರಾತನ ಶಾಸನಗಳಿಂದ ಇತಿಹಾಸ ತಿಳಿದು ಬರುತ್ತದೆ. ಪ್ರತಿ ವರ್ಷವೂ ಕಾರ್ತಿಕ ಮಾಸದ ವೃಶ್ಚಿಕ ಸಂಕ್ರಾಂತಿಯಂದು ಕಂಬಳ ನಡೆಯುತ್ತದೆ. ಕಂಬಳದ ದಿನ ಜಟ್ಟಿತ್ಲು ಮನೆತನದ ಕೋಣ ಪ್ರಾರಂಭವಾಗಿ ಕಂಬಳ ಗದ್ದೆ ಪ್ರವೇಶ ಮಾಡುವುದು ಇಲ್ಲಿಯ ಸಂಪ್ರದಾಯವಾಗಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ತಗ್ಗರ್ಸೆಯ ಹೆಗ್ಡೆಯವರ ಮನೆಯವರ ಪ್ರತಿಷ್ಠಿತ ಕಂಬಳವು ಪ್ರತಿ ವರ್ಷವೂ ಮಕರ ವೃಶ್ಚಿಕ ಮಾಸದಲ್ಲಿ ನಡೀತಾ ಇದೆ. ಈ ಕಂಬಳ ಗದ್ದೆಯು ಸುಮಾರು 5 ಎಕರೆ 14 ಸೆಂಟ್ಸ್ ವಿಸ್ತೀರ್ಣವಿದ್ದು, ಗದ್ದೆಯು ಕೃಷಿಕರಿಗೆ ಸಂಬಂಧಪಟ್ಟಂತ ಒಂದು ಕ್ರೀಡೆ. ಅಲ್ಲದೆ ಈ ಪ್ರದೇಶದ ದೇವರು, ದೈವಗಳ ಹರಕೆಯ ಒಂದು ಸಾಂಪ್ರದಾಯಿಕ ಕಂಬಳ. ಇದನ್ನು ಊರಿನವರು ಮತ್ತು ಹೆಗಡೆ ಕುಟುಂಬದವರು ವೃಶ್ಚಿಕ ಮಾಸದಲ್ಲಿ ಸುಮಾರು 100 ವರ್ಷಗಳ ಹಿಂದಿನಿಂದ ಕಂಬಳವನ್ನು ಆಚರಿಸ್ತಾ ಬಂದಿದ್ದಾರೆ. ಇದಕ್ಕೆ ಅನೇಕ ರೀತಿಯ ಇತಿಹಾಸ ಇದೆ. ಯಾಕಂದ್ರೆ ಈ ಗದ್ದೆಯಲ್ಲಿ ಸುತ್ತಮುತ್ತಲ ದೈವ ದೇವರುಗಳ ಆರಾಧನೆಯನ್ನು ಮಾಡಿ ತದನಂತರ ಆ ಗದ್ದೆಯ ಮಧ್ಯಭಾಗದಲ್ಲಿ ಸುಮೂರ್ತದಲ್ಲಿ ಧ್ವಜಸ್ತಂಭವನ್ನು ನಡೆಸಿ ಆ ಕಂಬಳವನ್ನು ಪ್ರಾರಂಭ ಮಾಡ್ತೇವೆ. ಈ ಕಂಬಳದಲ್ಲಿ ಅನೇಕ 1-2 ಕುಟುಂಬದವರು ಪ್ರಪ್ರಥಮವಾಗಿ ಹಿಡಿದು ತದನಂತರ ಮದ್ದೋಡಿ ಮನೆಯವರು ಹಿಡಿದು ಆನಂತರ ಸಾರ್ವಜನಿಕರು ಅಥವಾ ಊರಿನವರು, ಪರ ಊರಿನವರು ಕಂಬಳದಲ್ಲಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ತಗ್ಗರ್ಸೆ ಹೆಗಡೆ ಮನೆ ಕುಟುಂಬದವರು ನಡೆಸಿಕೊಂಡು ಬರ್ತಿರುವಂತ ಈ ಒಂದು ಅದ್ದೂರಿ ಸಾಂಪ್ರದಾಯಿಕ ಹಿನ್ನೆಲೆ ಇರುವಂತ ತಗ್ಗರ್ಸೆ ಸಾಂಪ್ರದಾಯಿಕ ಕಂಬಳೋತ್ಸವ ಸುಮಾರು 500-600 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಗದ್ದೆಗೆ ದೇವರ ಗದ್ದೆ ಅಂತಕ್ಕಂಥ ಹೆಸರು ಕೂಡ ಇತ್ತು. ರಾಜರ ಕಾಲದಲ್ಲಿ ಈ ಒಂದು ಪದ್ಧತಿಗಳು ಆಚರಣೆಯಲ್ಲಿದ್ದು ಇಂದಿಗೂ ಇಲ್ಲಿ ಕಂಬಳವಾಗಿ ಆಚರಿಸಿಕೊಂಡು ಬಂದಿದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯ ಜನರು ಸೇರುವಂತ ಕಂಬಳ ಅಂತ ಇದ್ರೆ ಅದು ತಗ್ಗರ್ಸೆ ಕಂಬಳ. ಅದೇ ರೀತಿ ಇಂದು ವಂಡರ್ನಲ್ಲೂ ಕೂಡ ಅರಸು ಕಂಬಳ ಸಾಗಿ ಬರ್ತಾ ಇದೆ. ಅದು ಬಹಳಷ್ಟು ದೈವಿಕ ಕಂಬಳವಾಗಿದೆ ಈ ಭಾಗದಲ್ಲಿ, ಉಡುಪಿ ಜಿಲ್ಲೆಯಲ್ಲಿ. ಇಲ್ಲಿ ತಗ್ಗರ್ಸೆ ಕಂಬಳದಲ್ಲಿ ಸಾವಿರಾರು ಸಂಖ್ಯೆಯ ಜನ ಸೇರ್ತಾರೆ. ಅಂಗಡಿ ಮುಂಗಟ್ಟುಗಳು ಮತ್ತು 60-70 ಜೊತೆ ಕೋಣಗಳು ಬಂದು ಈ ಸಾಂಪ್ರದಾಯಿಕ ಕಂಬಳವನ್ನ ಯಶಸ್ವಿಗೊಳಿಸ್ತಾರೆ. ಅದೇ ರೀತಿ ನಮ್ಮ ಈ ಭಾಗದಲ್ಲೂ ಕೂಡ ನಮ್ಮ ದಿವಂಗತ ಕಾರಿಕಟ್ಟೆ ಮಹಾಬಲಿ ಶೆಟ್ಟಿಯವರ ಮನೆಯಿಂದ ಮೆರವಣಿಗೆಯಲ್ಲಿ ಸಾಕಷ್ಟು ಕೋಣಗಳು ಅಬ್ಬರದ ಮೆರವಣಿಗೆಯಲ್ಲಿ ಬರ್ತವೆ. ಮತ್ತೆ ಈ ಭಾಗದಲ್ಲಿ ರಾಜು ಹುದಾರ್ ಮತ್ತು ನೀಲಕಂಠ ಹುದಾರರು ಬಹಳಷ್ಟು ಕಂಬಳದ ಉತ್ಸಾಹಿ, ಅವರ ಕೋಣಗಳು ಬರ್ತದೆ. ಮತ್ತೆ ಪಾರಂಪರಿಕವಾಗಿ ಮದ್ದೋಡ ಮನೆಯವರ ಕೋಣಗಳು ಬರ್ತದೆ. ಮತ್ತೆ ಈ ಕಂಬಳದಲ್ಲಿ ಮುಹೂರ್ತದ ಕೋಣಗಳಾಗಿ ಮತ್ತೆ ಹುಟ್ಟಿನ ಮನೆಯವರ ಕೋಣಗಳು ಬರ್ತದೆ. ಜಟ್ಟಿತ್ಲವರ ಕೋಣಗಳು ಕೂಡ ಬಂದು ಈ ಕಂಬಳದಲ್ಲಿ ಭಾಗಿಯಾಗಿ ವರ್ಷಂಪ್ರತಿ ಇಲ್ಲಿ ಸಾಂಪ್ರದಾಯಿಕ ಹಿರಿಮೆಯನ್ನ ಎಲ್ಲ ಕಡೆ ಪಸರಿಸಲಿಕ್ಕೆ ಅವರು ಶ್ರಮಿಸ್ತಾ ಇದ್ದಾರೆ ಮತ್ತು ಸಾವಿರಾರು ಸಂಖ್ಯೆಯ ಜನಸ್ತೋಮ ಇಲ್ಲಿ ಸೇರ್ತದೆ.